ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬಿಡ್ತು ಅಂದರೆ ನಿಮ್ಮ ಯೂಟ್ಯೂಬ್ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ದಂಗೆ. ಗೈಸ್, ಇದೊಂದು ಆ್ಯಪ್ ಇದ್ದರೆ ಸಾಕು, ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನರ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ನೀವು ಏನೇ ಮಾಡಿದ್ರು, ಯಾವ ರೀತಿ ವೀಡಿಯೋ ಮಾಡಿದ್ರು ಕೂಡ ನಿಮ್ಮ ವೀಡಿಯೋಗೆ ವ್ಯೂಸ್ ಬರ್ತಾ ಇರೋದಿಲ್ಲ, ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ. ಇದರಿಂದ ಮಾನಿಟೈಸೇಷನ್ ಕೂಡ ಡಿಲೇ ಆಗ್ತಾ ಇರುತ್ತೆ. ಸೊ ನೀವು ಕರೆಕ್ಟಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ಸೊ ಇವಾಗಂತೂ ತುಂಬ ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ಬಟ್ ತುಂಬ ಜನಕ್ಕೆ ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರೂ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ನಾವು ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕ್ರಿಯೇಟಿವ್ ಆಗಿ ತಮ್ಲೈನ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಈ ಮೂರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರಬೇಕಂದ್ರೆ. ಸೊ ಬಟ್ ಅದರಲ್ಲೇ ನೀವು ಎಡುತ್ತಿದ್ದೀರಾ. ಸೊ ಆ ನಾಲೆಜ್ ನಿಮಗೆ ಇರೋದಿಲ್ಲ, ಯಾಕಂದರೆ ನೀವು ಇವಾಗ ಬಿಗಿನರು, ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀರ. ನಿಮ್ಗೆ ಏನು ಟೈಟಲ್ ಹಾಕಬೇಕು, ಯಾವ ರೀತಿ ತಮ್ಲೈನ್ ಕ್ರಿಯೇಟ್ ಮಾಡಬೇಕು, ನನ್ನ ವೀಡಿಯೋಗೆ ಕರೆಕ್ಟಾಗಿರೋ ಡಿಸ್ಕ್ರಿಪ್ಷನ್ ಯಾವುದು, ಇದು ಯಾವುದು ತಿಳಿದಿರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಆ್ಯಪ್ ಮೂಲಕ ನೀವು ಇದೆಲ್ಲ ತಿಳ್ಕೊಂಡು ಕರೆಕ್ಟಾಗಿ ವೀಡಿಯೋನ ಕರೆಕ್ಟಾಗಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ತಮ್ಲೈನ್ನ ಕ್ರಿಯೇಟ್ ಮಾಡ್ಬೋದು. ಯಾವುದಪ್ಪ ಆ್ಯಪು, ಹೇಗೆ ಯೂಸ್ ಮಾಡೋದು, ಇದರಿಂದ ಏನು ಯೂಸು, ಪ್ರತಿಯೊಂದೂ ನಾನು ಇನ್ ಡೀಟೇಲಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಗೈಸ್, ನಾವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ನಾವು ಪೇಯ್ಡ್ ಪ್ರಮೋಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನಾವು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಅಮೌಂಟ್ ಕೊಡೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಈ ಆ್ಯಪ್ನ ಯೂಸ್ ಮಾಡೋಕ್ಕೂ ಕೂಡ ನಾವು ಯಾವುದೇದಂಥ ಅಮೌಂಟ್ನ ಇನ್ವೆಸ್ಟ್ ಮಾಡೋ ಹಾಗಿಲ್ಲ. ಈ ಆ್ಯಪು ಫ್ರೀಯಾಗಿ ನಿಮಗೆ ಕೆಲಸ ಮಾಡುತ್ತೆ. ಸೊ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಈ ಆ್ಯಪ್ ಮೂಲಕ ಯೂಟ್ಯೂಬ್ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಂಡು ಕ್ಲಿಯರ್ ಕಟ್ಟಾಗಿ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಸೊ ಯಾವುದು ಆ್ಯಪು, ಹೇಗೆ ಯೂಸ್ ಮಾಡೋದು, ಪ್ರತಿಯೊಂದೂ ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನನಗೂ ಕೂಡ ಮೊದಲೆಲ್ಲ ವ್ಯೂಸೇ ಬರ್ತಾ ಇರಲಿಲ್ಲ, ಹೇಳ್ಬೇಕಂದ್ರೆ 100-200 ಈ ರೀತಿ ವ್ಯೂಸ್ ಬರ್ತಾಯಿತ್ತು. ಈಗ ಮ್ಯಾಕ್ಸಿಮಮ್ ಅಂದರೂ 1000, 2000, 5000, 6000 ಈ ರೀತಿ ವ್ಯೂಸ್ ಬರುತ್ತೆ. ನಾನು ಈ ಆ್ಯಪ್ನ ಯೂಸ್ ಮಾಡಿಕೊಂಡೆ ಪ್ರತಿಯೊಂದು ವೀಡಿಯೋಗಳಿಗೂ ತಮ್ಲೈನ್ ಆ್ಯಂಡ್ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕುವಂಥದ್ದು. ಸೊ ನೀವು ಕೂಡ ಇದೇ ರೀತಿ, ನೀವು ಕೂಡ ನಾನು ಫಾಲೋ ಮಾಡೋ ರೀತಿಯೇ ಫಾಲೋ ಮಾಡಿ. ಖಂಡಿತ ನಿಮ್ಮ ವೀಡಿಯೋಗಳಿಗೂ ವ್ಯೂಸ್ ಬರುತ್ತೆ. ಟೈಟಲ್, ತಮ್ಲೈನ್, ಡಿಸ್ಕ್ರಿಪ್ಷನ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಯಾಕೆ ವ್ಯೂಸ್ ಬರೋದಿಲ್ಲ? ಖಂಡಿತ ಬಂದೇ ಬರುತ್ತೆ. ಸೊ ನೀನು ತಡ ಮಾಡೋದು ಬೇಡ. ಏನು ಆ್ಯಪ್ ಅನ್ನೋದನ್ನು ನಾನು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸ್ಕೊಡ್ತೀನಿ. ಗೈಸ್, ನಾನು ಹೇಳ್ತಾ ಇರೋ ಆ್ಯಪು ChatGPT ಅಂತ ಹೇಳಿ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು. ಈ ಆ್ಯಪು ಎಲ್ಲ ಯೂಟ್ಯೂಬರ್ಸ್ ಹತ್ರನೂ ಇರಲೇಬೇಕು. ಯಾಕೆ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ಈ ಆ್ಯಪು ಹೇಗೆ ನಮಗೆ ಯೂಟ್ಯೂಬ್ ಗ್ರೋತ್ ಅಥವಾ ಯೂಟ್ಯೂಬ್ ಸಕ್ಸಸ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು. ಈ ವಿಡಿಯೋ ಕೊನೆ ತನಕ ನೋಡಿದವ್ರಿಗೆ ಈ ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ, ಈ ಆ್ಯಪ್ ಮೂಲಕ ಹೇಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪ್ಲೇಸ್ಟೋರಲ್ಲೇ ಅವೈಲೇಬಲ್ ಇರುತ್ತೆ, ನೀವು ಈಸಿಯಾಗಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಇದಾದಮೇಲೆ ನಿಮಗೆ ಇದಕ್ಕೆ ಇಂಗ್ಲೀಷೇ ಬರಬೇಕು ಅಂತ ಏನಿಲ್ಲ. ನೀವು ಕನ್ನಡದಲ್ಲೇ ವಿಡಿಯೋ ಮಾಡ್ತಿದ್ದು ಕನ್ನಡದಲ್ಲೇ ಯೂಸ್ ಮಾಡ್ತೀವಿ ಅಂದರೆ ಈಸಿಯಾಗಿ ಮಾಡ್ಬೋದು. ನಾವು ಕನ್ನಡದಲ್ಲೇ ಟೈಪ್ ಮಾಡಿದ್ರೆ ಅದು ಇಂಗ್ಲೀಷಲ್ಲಿ ಆನ್ಸರ್ ಕೊಡುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಈಗ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ಟೈಟಲ್ ಹಾಕಬೇಕು ಅಂತ ಹೇಳಿ ಒಂದು ಟೈಟಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ಟೈಟಲ್ಲು. ಸೊ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಸೆಂಡ್ ಕೊಡ್ತೀನಿ. ಅದಾದಮೇಲೆ ಹೇಗಿದೆ ಟೈಟಲ್ ಅಂತ ಕೇಳ್ತೀನಿ. ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದಾದಮೇಲೆ ನೋಡಿ, ಈ ರೀತಿ ಬರುತ್ತೆ. ನಿಮ್ಮ ಟೈಟಲ್ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ 2025 ಸಿಂಪಲ್ ಆಗಿದೆ. CEO ಪರ್ಸ್ಪೆಕ್ಟಿವ್ನಿಂದ ಓಕೆ ಇದೆ, ಆದರೆ ಇನ್ನಷ್ಟು ಕ್ಯಾಚಿ ಆ್ಯಂಡ್ ಎಂಗೇಜಿಂಗ್ ಆಗಿ ಮಾಡಬಹುದು ಎಕ್ಸಾಂಪಲ್ ಅಂತ ಹೇಳಿ ಅವರು ಕೆಲವೊಂದು ಟೈಟಲ್ನ ನಮಗೆ ಸಜೆಷನ್ ಮಾಡಿದ್ದಾರೆ. ಸೊ ಇದನ್ನು ಬಳಸ್ಕೊಂಡು ನಾವು ಟೈಟಲ್ ಹಾಕೋದ್ರಿಂದ ಖಂಡಿತ ನಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಹೌ ಟು ಗ್ರೋ ಯುವರ್ ಯೂಟ್ಯೂಬ್ ಚಾನಲ್ ಇನ್ 2025, ಹೌ ಟು ಗ್ರೋ ಯುವರ್ ಯೂಟ್ಯೂಬ್ ಚಾನಲ್ ಫಾಸ್ಟ್ ಇನ್ 2025, ಯೂಟ್ಯೂಬ್ ಗ್ರೋತ್ ಟಿಪ್ಸ್ 2025, ಗೆಟ್ ಮೋರ್ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ
ಈ ರೀತಿ ಟೈಟಲ್ನ ನಮಗೆ ಸಜೆಷನ್ ಮಾಡಿದ್ದಾರೆ. ಇದರಲ್ಲಿ ಯಾವುದಾದ್ರೂ ನಾವು ಬಳಸ್ಕೋಬೋದು. ನೀವು ಟಾರ್ಗೆಟ್ ಮಾಡುತ್ತಿರುವ ಆಡಿಯನ್ಸ್ ಬಿಗಿನರ್ ಆಗಿದ್ದಾರೆ ಅಥವಾ ಆಲ್ರೆಡಿ ಕ್ರಿಯೇಟರ್ಸ್ ಆಗಿದ್ದಾರೆ, ಅದಕ್ಕೆ ಅನುಸಾರವಾಗಿ ಟೈಟಲ್ ಟಿವೇಕ್ ಮಾಡ್ಬೋದು. ತಮ್ಲೈನ್ ಕ್ಯಾಚಿ ಇರೋದು ಕೂಡ ಇಂಪಾರ್ಟೆಂಟ್. ಇವಾಗ ಸಜೆಷನ್ ಮಾಡಿರೋ ಟೈಟಲ್ ಬೇಡ ಅನ್ನೋದಾದರೆ ಇನ್ನೂ ಬೇರೆ ರೀತಿ ಟೈಟಲ್ನ ಅವರು ಕೊಡ್ತೀನಿ ಅಂತ ಕೇಳ್ತಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಬೆಸ್ಟ್ ಟೈಟಲ್ನ ನಿಮ್ಮ ವಿಡಿಯೋಗೆ ಹಾಕ್ಬೋದು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್. ನಾನಿವಾಗ ಡಿಸ್ಕ್ರಿಪ್ಷನ್ನ ಕೇಳ್ತಾ ಇದ್ದೀನಿ. ಈ ವಿಡಿಯೋಗೆ ಸಂಬಂಧಪಟ್ಟಿರೋ ಡಿಸ್ಕ್ರಿಪ್ಷನ್ ಕೊಡಿ ಅಂತ. ನೋಡಿ, ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಕನ್ನಡದಲ್ಲೇ ಅಲ್ಲಿ ಆನ್ಸರ್ ಬರ್ತಾ ಇದೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಈ ರೀತಿ ಕನ್ನಡದಲ್ಲಿ ಕನ್ವರ್ಸೇಷನ್ ನಡೆಸೋದು. ಸ್ವಲ್ಪ ಜನಕ್ಕೆ ಇಂಗ್ಲೀಷ್ ಬರೋದಿಲ್ಲ, ಅವ್ರಿಗೆಲ್ಲ ಈ ಆ್ಯಪು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾನು ಡಿಸ್ಕ್ರಿಪ್ಷನ್ ಅಂತ ಕೇಳಿದ್ದೀನಿ. ಇವಾಗ ಅವರು ಕೆಲವೊಂದು ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆಪ್ಷನ್ 1 ಇಲ್ಲಿರೋ ಡಿಸ್ಕ್ರಿಪ್ಷನ್ನ ಬಳಸ್ಕೊಳ್ಬೋದು. ಆಪ್ಷನ್ 2 ಇಲ್ಲಿರೋಂಥ ಡಿಸ್ಕ್ರಿಪ್ಷನ್ನ ಬಳಸ್ಕೋಬೋದು. ಆಪ್ಷನ್ 3 ಇಲ್ಲಿರೋಂಥ ಡಿಸ್ಕ್ರಿಪ್ಷನ್ನ ಬಳಸ್ಕೋಬೋದು. ನಿಮಗೆ ಯಾವುದು ಬೇಕೋ ಅದನ್ನು ಬಳಸ್ಕೋಬೋದು. ನಿಮ್ಗೆ ಯಾವುದು ಯೂಸ್ ಆಗುತ್ತೆ ಅನಿಸುತ್ತೋ ಅದನ್ನು ನೋಡಿ ನೀವು ಕಾಪಿ ಪೇಸ್ಟ್ ಮಾಡಿಕೊಡಿ. ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡೋ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಇದನ್ನು ಆ್ಯಡ್ ಮಾಡಬೇಕಾಗತ್ತೆ. ವಿಡಿಯೋಗಳಿಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ನೀವು ಟ್ಯಾಗ್ಸ್ ಅಂತ ಮೆನ್ಷನ್ ಮಾಡಿ, ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರೋ ಟ್ಯಾಗ್ಸ್ಗಳು ಇಲ್ಲಿ ಬಂದಿರುತ್ತೆ. ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡುವಂಥದ್ದು. ಇಲ್ಲಿ ಕೆಳಗಡೆ ಅವರು ಟಿಪ್ಸ್ ಕೂಡ ಕೊಡ್ತಾರೆ. ಟ್ಯಾಗ್ಸ್ಗಳನ್ನು 15ರಿಂದ 20ಕ್ಕಿಂತ ಹೆಚ್ಚು ಬೇಡ ಅಂತ ಹೇಳಿ. ಸೊ ಅವ್ರು ಕೊಟ್ಟಿರೋಷ್ಟು ಟ್ಯಾಗ್ಸ್ನ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ವಿಡಿಯೋ ಕೂಡ ಗ್ರೋ ಆಗುತ್ತೆ. ಇವಾಗ ನಾನು ಕೀವರ್ಡ್ಸ್ ಬೇಕು ನನ್ನ ವಿಡಿಯೋಗೆ. ಸೊ ನಾನು ಕೀವರ್ಡ್ಸ್ ಅಂತ ಕೇಳ್ತೀನಿ. ಕೀವರ್ಡ್ಸ್ ಕಳಿಸಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ವಿಡಿಯೋಗೆ ಸಂಬಂಧಪಟ್ಟಿರೋ ಎಲ್ಲ ಕೀವರ್ಡ್ಸ್ಗಳು ಇಲ್ಲಿ ಕಳಿಸಿದ್ದಾರೆ. ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು. ಇದಕ್ಕಿಂತ ಎಕ್ಸ್ಟ್ರಾ ಯಾವುದೂ ಕೂಡ ನಾನು ಮೆನ್ಷನ್ ಮಾಡೋದಿಲ್ಲ. ಅದಾದಮೇಲೆ ಇನ್ನೂ ಬೇಕು ಅಂತ ಅಂದರೆ ನೀವು ಮತ್ತೆ ಕೇಳ್ಬೋದು, ಅದು ಮತ್ತೆ ಕಳಿಸುತ್ತೆ. ಬಟ್ ಜಾಸ್ತಿ ಹಾಕೋದ್ಕಿಂತ ಇಂಪಾರ್ಟೆಂಟ್ ಆಗಿರೋ ಕೀವರ್ಡ್ಸ್ನ ಹಾಕಿದ್ರೆ ಸಾಕು. ನೆಕ್ಸ್ಟು ಹ್ಯಾಶ್ಟ್ಯಾಗ್ಸ್ ಕೇಳ್ತೀನಿ. ಹ್ಯಾಶ್ಟ್ಯಾಗ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹ್ಯಾಶ್ಟ್ಯಾಗ್ಸ್ನ ಕೇಳ್ತಾ ಇದ್ದೀನಿ. ನೋಡಿ, ನನ್ನ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಹ್ಯಾಶ್ಟ್ಯಾಗ್ಸ್ ಇಲ್ಲಿದೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವ್ಯಾವ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಬೇಕು ನಮ್ಮ ವಿಡಿಯೋಗೆ ಅಂತ ಹೇಳಿ. ನೀವು ಇಲ್ಲಿ ಒಂದು ಟೈಟಲ್ ಹಾಕಿದ್ರೆ ಸಾಕು, ನಿಮಗೆ ಪರ್ಫೆಕ್ಟಾಗಿರೋ ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು, ಕೀವರ್ಡ್ಸು, ಡಿಸ್ಕ್ರಿಪ್ಷನ್ನು, ಟೈಟಲು ಪ್ರತಿಯೊಂದೂ ಇಲ್ಲೇ ನೀವು ತಿಳ್ಕೊಬೋದು. ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ನೀವು ವಿಡಿಯೋಗಳಿಗೆ ಸಂಬಂಧಪಟ್ಟಿರೋ ಟ್ಯಾಗ್ಸು, ಕೀವರ್ಡ್ಸು, ಡಿಸ್ಕ್ರಿಪ್ಷನ್ ಎಲ್ಲ ಈಸಿಯಾಗಿ ಮೆನ್ಷನ್ ಮಾಡ್ಕೋಬೋದು. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೂ ChatGPTಯಲ್ಲಿ ಕ್ವೆಶ್ಚನ್ ಮಾಡಿದ್ರೆ ಅದು ಆನ್ಸರ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರೋ ಅವರು ಕೂಡ ChatGPTನ ಬಳಸ್ಕೊಂಡು ಡಿಸ್ಕ್ರಿಪ್ಷನ್, ಟೈಟಲ್, ಕೀವರ್ಡ್ಸ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸ್ನೆಲ್ಲ ಕರೆಕ್ಟಾಗಿ ಹಾಕಿ ಆವಾಗ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಈ ಒಂದು ಆ್ಯಪು ನಿಮ್ಮ ಫೋನಲ್ಲಿ ಇತ್ತು ಅಂದರೆ ನೀವು ಈಸಿಯಾಗಿ ಟೈಟಲ್, ತಮ್ಬ್ನೈಲ್, ಡಿಸ್ಕ್ರಿಪ್ಷನ್ ಪ್ರತಿಯೊಂದೂ ಹಾಕ್ಬೋದು. ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದರೆ ಖಂಡಿತ ಈ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ಯಾವುದೇ ಅಂತ ಇನ್ವೆಸ್ಟ್ಮೆಂಟ್ ಇರಲ್ಲ. ₹1 ಕೂಡ ನಾವು ಆ್ಯಪ್ಗೆ ಕೊಡೋ ಅಂಥದ್ದು ಇರಲ್ಲ. ಫ್ರೀಯಾಗಿ ನಮಗೆ ನಾಲೆಜ್ ಸಿಗುತ್ತೆ ಯೂಟ್ಯೂಬ್ ಬಗ್ಗೆ. ಸೊ ಇವಾಗಲೇ ಇನ್ಸ್ಟಾಲ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋಗೂ ಇಲ್ಲಿ ಟೈಟಲ್ನ ಸರ್ಚ್ ಮಾಡಿ, ಕರೆಕ್ಟ್ ಡಿಸ್ಕ್ರಿಪ್ಷನ್ನ ಸರ್ಚ್ ಮಾಡಿ, ಪರ್ಫೆಕ್ಟ್ ಆಗಿರೋ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೈಟಲ್ನ ಅದೇ ಹುಡುಕಿ ಕೊಡುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ಕ್ರಿಯೇಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ವಿಡಿಯೋಗಳಿಗೂ ವ್ಯೂಸ್ ಬರುತ್ತೆ. ಆ್ಯಂಡ್ ಯೂಟ್ಯೂಬ್ ಕೂಡ ನಿಮ್ಮ ವಿಡಿಯೋಗಳನ್ನ ಆದಷ್ಟು ಜಾಸ್ತಿ ಜನಕ್ಕೆ ರೆಕಮೆಂಡೇಷನ್ ಮಾಡುತ್ತೆ. ನಿಮ್ಮ ಟೈಟಲ್ ನಿಮ್ಮ ವಿಡಿಯೋಗಳನ್ನ ಅಟ್ರ್ಯಾಕ್ಟ್ ಮಾಡೋ ಥರ ಇರಬೇಕು. ಸೊ ಟೈಟಲ್ ಚೆನ್ನಾಗಿತ್ತು ಅಂದರೆ ಖಂಡಿತ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬಂದೇ ಬರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.